ಎಷ್ಟೊಂದು ಸತಿ ಅನಿಸುತ್ತೆ ಏನೋ ಒಂದು ಆಗಬೇಕಂತ ಇರುತ್ತೆ ದೇವ್ರದ್ದು, ಒಂದು ಡೆಸ್ಟಿನಿ ಬೇರೆ ಇರುತ್ತೆ. ನಾವು ಆ ರೂಟಲ್ಲಿ ಇರಲ್ಲ, ಆ ರೂಟಿಗೆ ನಮ್ಮನ್ನು ತಳ್ಳಕ್ಕೆ ಏನೆಲ್ಲ ಮಾಡಿಬಿಡುತ್ತೆ ಅಲ್ವಾ ದೇವರು. ನಿಜ, ಅದಂತೂ ನಿಜ. ಆ ಟೈಮಲ್ಲಿ ನಾವು ಸೋಲ್ಬಾರ್ದು. ಕರೆಕ್ಟ್. ನಮ್ಮನ್ನು ನಾವು ಕಾನ್ಫಿಡೆಂಟಾಗಿ ಇಟ್ಕೊಂಡು ವಿಲ್ ಪವರ್ ಮೇನ್ ಇಂಪಾರ್ಟೆಂಟ್. ಮನಸ್ಸಲ್ಲಿ ನಾವು ಗಟ್ಟಿತನ ಏನು ತೊಗೋತೀವಲ್ಲ, ವಿಲ್ ಪವರನ್ನು ಕರೆಕ್ಟಾಗಿ ನಾವು ಮೇಂಟೈನ್ ಮಾಡಿಬಿಟ್ರೆ ಆಲ್ಮೋಸ್ಟ್ ಅಲ್ಲಿ ನಾವು ಡೆಸ್ಟಿನಿ ರೀಚ್ ಆಗ್ತೀವಿ ಅಂತ ಹೇಳಿ ನನಗೆ ಕಾನ್ಫಿಡೆಂಟ್ ಇದೆ. ನಾನು ನಂಬಿರೋದೇ ನನ್ನ ವಿಲ್ ಪವರನ್ನು. ಇವತ್ತಿಗೂ ಎಂಥದ್ದೇ ಸಿಂಗರ್ ಬರಲಿ, ಎಂಥದ್ದೇ ಮನುಷ್ಯ ಬರಲಿ, ಎಂಥದ್ದೇ ವ್ಯಕ್ತಿ ಬರಲಿ, ಬಟ್ ಅವ್ರ ಎದುರುಗಡೆ ನಾನು ನನ್ನ ವೀಕ್ನೆಸ್ಸನ್ನು ನಾನು ಹೇಳ್ಕೊಳ್ಳೋದೇ ಇಲ್ಲ, ನನ್ನ ವೀಕ್ನೆಸ್ಸನ್ನು ತೋರಿಸ್ಕೊಳ್ಳೋದಿಲ್ಲ. ಪೇನ್ ಇರುತ್ತೆ, ಎಷ್ಟೋ ಡೇ ಆ್ಯಂಡ್ ನೈಟ್ ಶೋಸ್ ಇರುತ್ತೆ, ಊಟ ಮಾಡಿರಲ್ಲ, ನಿದ್ದೆ ಮಾಡಿರಲ್ಲ, ಬಟ್ ಒಂದೊಂದು ಸಾರಿ 4 to 5 hours ಬರೀ ನಿಂತಿರ್ತೀವಿ. ಅಂಥ ಸಿಚುವೇಷನಲ್ಲೆಲ್ಲ ಪೇನ್ ಆಗ್ತಾ ಇರುತ್ತೆ, ಬಟ್ ಒಂದು ಸ್ವಲ್ಪನೂ ಎಲ್ಲೂ ತೋರಿಸ್ಕೊಳ್ಳಲ್ಲ. ಬಟ್ ಆ ಥರದ ಮೈಂಡ್ ಸೆಟಪ್ ನನಗೆ ಬಂದುಬಿಟ್ಟಿದೆ. ಸೊ ಹಾಗಾಗಿ ಕೆಲವೊಂದು ಸಿಚುವೇಷನಲ್ಲಿ ಕಲ್ಲು ಮನಸ್ಥಿತಿ ಅಂತ ಹೇಳ್ತಾರಲ್ಲ, ಆ ಥರ ಹುಟ್ಕೊಂಡ್ಬಿಟ್ಟಿರುತ್ತೆ. ಕೆಲವೊಂದು ಪೇನು, ಕೆಲವೊಂದು ದುಃಖ ಅಂತ ಬಂದಾಗ ಅಷ್ಟು ಜಲ್ದಿ ಸೋಲಲ್ಲ. ಏನಕ್ಕಂತಂದರೆ ಅದನ್ನು ಫೇಸ್ ಮಾಡಿರ್ತೀವಲ್ಲ, ಆ ಫೇಸ್ ಮಾಡಿದಾಗ ಈಗ ಬರೋ ಕೆಲವೊಂದು ಸಿಚುವೇಶನ್ ಇರ್ತದೆ, ದುಃಖ ಆಗಿರ್ಬೋದು, ಕಷ್ಟ ಆಗಿರ್ಬೋದು, ಅದೇನೇನೋ ಬರ್ತಾ ಇರುತ್ತೆ. ಆ ಸಿಚುವೇಶನ್ಸ್ ನಮಗೆ ಕಂಡೇ ಬರಲ್ಲ. ಏನಕ್ಕೆ ಬರಲ್ಲ ಅಂತಂದರೆ ಅದು ಆ ಥರದ ಪೇನ್ ಮುಂದೆ ಅದನ್ನೇ ಅನುಭವಿಸಿದ್ದೀನಿ, ಏನು ಮಹಾ ಆ ಥರದ ಫೀರ್ ಬಂದ್ಬಿಡುತ್ತೆ. ಸೊ ಆ ಥರ ಗಟ್ಟಿ ಮನಸ್ಥಿತಿ ಆ ಸಿಚುವೇಶನ್ ಫೇಸ್ ಮಾಡಿದ್ರೆ ಬಂದ್ಬಿಡುತ್ತೆ. ಇನ್ನು ತುಂಬ ಸಾಧಿಸ್ತೀರಾ ನೀವು, ಭಾಳ ಬಾಳಿಕೆ ಬರ್ತೀರಾ ನೀವು. ಮೈಂಡ್